ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ವಿಡಿಯೋದಲ್ಲಿ ಈ ಬೆಂಡಿ ಕುರ್ಕುರಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಅದನ್ನು ಹೇಗೆ ಮಾಡಿದೆ ಅಂತ ನೋಡೋಣವಾ, ಬನ್ನಿ. ಸೊ ಈಗ ನೋಡಿ, ನಾನು ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದನ್ನು ಸ್ವಲ್ಪ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೇ ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಆಮೇಲೆ ಅಚ್ಕಾರದ ಪುಡಿ ಅದೊಂದು ಟೀ ಸ್ಪೂನಷ್ಟು. ಸೊ ನಾನು ಏನೇ ಅಳತೆ ಹೇಳಿದ್ರು ಅದು ನಮ್ಮ ಖಾರಕ್ಕೆ, ನಮ್ಮ ರುಚಿಗೆ ತಕ್ಕಷ್ಟು ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಖಾರ ಬೇಕು ಇಲ್ಲ ಖಾರ ಕಮ್ಮಿ ಬೇಕು ಅಂದ್ರೂ ಹಾಕೋಬೋದು. ಇದು ಸ್ವಲ್ಪ ಅರಿಶಿನ ಪುಡಿ ಚಿಟಿಕೆಯಷ್ಟು. ಅದಾದಮೇಲೆ ಜೀರಿಗೆ ಪುಡಿ ಒಂದು 1/4 ಟೀ ಸ್ಪೂನು. ಅದ್ರ ಜೊತೆಗೇ ಗರಂ ಮಸಾಲ ಪುಡಿ ಅದನ್ನು ಸ್ವಲ್ಪ ಹಾಕೋಬೇಕು, 1 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಇದೆಲ್ಲ ಪುಡಿ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಇದು ಬೆಂಡೆಕಾಯಿ ತಿನ್ನೋದಕ್ಕೋಸ್ಕರ. ಆಮೇಲೆ ಕಾರ್ನ್ಫ್ಲವರ್ ಸ್ವಲ್ಪ ಹಾಕೋತಾ ಇದ್ದೀನಿ, ಅದೊಂದು ಟೀ ಸ್ಪೂನ್ ಅಷ್ಟೇ, ಜಾಸ್ತಿ ಬೇಡ. ಅದ್ರ ಜೊತೆಗೇ ಕಡಲೆ ಹಿಟ್ಟು 1 ಟೇಬಲ್ ಸ್ಪೂನ್ ಅವ್ರ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಬಜ್ಜಿ ಹಿಟ್ಟಿಗೆ ಹಾಕೋ ಅಷ್ಟೆಲ್ಲ ಹಾಕೊಳ್ಳೋದೇನು ಬೇಡ. ಇದಿಷ್ಟನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಸೊ ದಟ್ ಎಲ್ಲ ಪುಡಿಗಳು ಚೆನ್ನಾಗಿ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಆಗುತ್ತೆ. ಓಕೆ, ಸೊ ಈ ಥರ ಮಾಡೋದ್ರಿಂದ ನಿಮಗೆ ಮಕ್ಕಳು ಯಾರು ಬೆಂಡೆಕಾಯಿ ತಿನ್ನಲ್ವಲ್ಲ ಅವ್ರಿಗೂ ಬೆಂಡೆಕಾಯಿನ ತಿನ್ನಿಸ್ಬೋದು. ನೀವು ಮನೇಲಿ ನೀವು ಫ್ರೈ ಮಾಡೋದಕ್ಕೆ ಆಚೆ ಫ್ರೈ ಮಾಡಿರೋದನ್ನ ತಿನ್ನೋದಕ್ಕೂ ತುಂಬ ಡಿಫರೆನ್ಸ್ ಇರುತ್ತಲ್ವಾ. ಸೊ ಈ ಥರ ಫ್ರೈ ಮಾಡಿಕೊಡಿ, ಯಾವಾಗಾದರೂ ಕೊಡ್ಬೋದು, ವೀಕ್ಲಿ ಒನ್ಸ್ ಆ ಥರ ಕೊಡ್ಬೋದು, ಏನಾಗಲ್ಲ. ಜಾಸ್ತಿ ಫ್ರೈ ಐಟಮ್ ಎಲ್ಲ ಆಚೆ ತಿಂತಾಯಿದ್ರೆ ಒಳ್ಳೆಯದಲ್ಲ, ಮನೆಯೊಳಗೆ ತಿಂದ್ರೂ ಒಳ್ಳೆಯದಲ್ಲ. ಬಿಕಾಸ್ ಫ್ರೈಡ್ ಐಟಮ್ನ ನಾವು ಕಮ್ಮಿ ಮಾಡಿದಷ್ಟು ನಮ್ಮ ಹೆಲ್ತ್ಗೆ ಒಳ್ಳೆಯದು. ಫ್ರೆಶ್ ಆಯಿಲಲ್ಲಿ ಫ್ರೈ ಮಾಡಿ ತಿನ್ನೋದನ್ನ ಯಾವಾಗಾದರೂ ಒಂದ್ಸಲಿ ತಿಂದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಈಗ ನೋಡಿ, ಇದೇನು ಮಾಡಿದ್ನಲ್ಲ, ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಆ ಮಸಾಲೆಗಳೆಲ್ಲ ಬೈಂಡ್ ಆಗೋಷ್ಟು ಅದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ. ಬಜ್ಜಿ ಹಿಟ್ಟಿನ ಅದಕ್ಕಲ್ಲ, ಇದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ಓಕೆನಾ? ನೋಡಿ ಇಷ್ಟು ಥರ ನೀರನ್ನ ಜಾಸ್ತಿ ಹಾಕೋತಲ್ಲ, ಸ್ವಲ್ಪ ಹಾಕ್ಕೊಂಡೆ ಕಲಿಸ್ಕೊತಾ ಇದ್ದೀನಿ. ರೈಟ್? ಸೊ ನೋಡಿ, ಇಷ್ಟು ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ತುಂಬಾ ಸಾರಿ. ಬಿಕಾಸ್ ನನಗೊಂದು ಹೆಲ್ತ್ ಇಶ್ಯೂ ಆಗಿತ್ತು, ಅದರಿಂದ ನಾನು ಯಾವುದೂ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಅದಕ್ಕೆ ಮುಂಚೆ ತೊಗೊಂಡಿರೋ ವೀಡಿಯೋಸ್ ಎಲ್ಲ ಇದೆ, ಎಡಿಟ್ ಮಾಡೋಕ್ಕೆ ಕೂಡ ನನಗೆ ಆಗಲಿಲ್ಲ. ಇನ್ಮೇಲೆ ಅಟ್ಲೀಸ್ಟ್ ವೀಕ್ಲಿ 3 ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಶಾರ್ಟ್ಸ್ ಅಂತೂ ರೆಗ್ಯುಲರಾಗಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ಥರ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡಿ ನನಗೆ, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಎಲ್ರಿಗೂ ನನ್ನ ವೀಡಿಯೋಸ್ನ, ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಮತ್ತು ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿಸಿ. ಓಕೆ, ಈಗ ನೋಡಿ, ಎಣ್ಣೆನ ಕಾಯಕ್ಕಿಟ್ಟಿದ್ದೆ, ಅದಕ್ಕೆ ನಾನು ಸ್ವಲ್ಪನೇ ಅನ್ನೋದು ಬೆಂಡೆಕಾಯಿನ ಹಾಕೋತಾ ಇದ್ದೀನಿ. ಬಿಡಿಯಾಗಿ ಹಾಕೋಬೇಕು, ಒಟ್ಟಿಗೆ ಹಾಕೋಬಾರ್ದು, ಪಕೋಡ ಥರ ಎಲ್ಲ ಹಾಕೋಬಾರ್ದು. ನೀವು ಸಪ್ರೇಟಾಗಿ ಹಾಕೋಬೇಕು. ಬಿಕಾಸ್ ಅದು ಚಿಪ್ಸ್ ಟೈಪ್ ಇರಬೇಕು, ನಿಮಗೆ ಬೋಂಡಾ ಥರ ಪಕೋಡ ಥರ ಎಲ್ಲ ಇರಬಾರ್ದು. ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೈ ಫ್ಲೇಮ್ ಬೇಡ, ತುಂಬ ಲೋ ಫ್ಲೇಮ್ ಕೂಡ ಬೇಡ, ಮೀಡಿಯಮಲ್ಲಿ. ಓಕೆ, ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು. ಆಗ ಬೆಂಡೆಕಾಯಿ ಬೇಯುತ್ತೆ, ಕ್ರಿಸ್ಪಿನೂ ಆಗುತ್ತೆ. ಸೊ ನೋಡಿ, ಈ ಕಲರ್ ಬಂದಾಗ ನೀವು ಅದನ್ನು ಎಣ್ಣೆಯಿಂದ ತೆಗಿಬೋದು, ಮತ್ತು ಎಣ್ಣೆನ ಅಲ್ಲಿ ಹಾಗೆ ಫಿಲ್ಟ್ರ್ ಮಾಡ್ಕೊಳ್ಳಿ. ಜೊತೆಗೇನು ಗೊತ್ತಾ, ನೀವು ಎಣ್ಣೆಯಿಂದ ತೆಗೆದಿದ ತಕ್ಷಣ ಯಾವುದೇ ಒಂದು ಬಾಕ್ಸಿಗೆ ಹಾಕಿ, ಅದೊಂದು ಪಾತ್ರೆಗೆ ಹಾಕಿ ಮುಚ್ಚಿಡಬೇಡಿ. ಅದರಿಂದ ಏನಾಗುತ್ತೆ, ಬಿಸಿ ಹಬೆ ಏನು ಬರುತ್ತಲ್ಲ, ಆ ಹಬೆಯಿಂದ ನೀವು ಮಾಡಿರೋಂಥ ಫ್ರೈ ಮೆತ್ತಗಾಗೋಗುತ್ತೆ, ಕ್ರಿಸ್ಪಿ ಇರೋದಿಲ್ಲ. ನಿಮ್ಮ ಮಕ್ಕಳಿಗೆ ಏನಾದರೂ ನೀವು ಬಾಕ್ಸಿಗೆ ಇದನ್ನು ಕಟ್ಕೊಡ್ಬೇಕು ಅನ್ನುವಾಗ ಫಸ್ಟೇ ಫ್ರೈ ಮಾಡಿ ಇಟ್ಕೊಳ್ಳಿ. ಕಾರ್ನ್ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮಿಕ್ಸ್ ಮಾಡುವಾಗ. ಫ್ರೈ ಮಾಡಿ ಸ್ವಲ್ಪ ತಿಟ್ಬಿಟ್ಟು ಆರಿದ ಮೇಲೆ ಬಾಕ್ಸಿಗೆ ಹಾಕಿ. ಬಿಸಿಲೇ ಹಾಕಿದ್ರೆ ಅವರು ಬಾಕ್ಸ್ ಓಪನ್ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಅದು ಮೆತ್ತಗಾಗೋಗಿರುತ್ತೆ. ಖಂಡಿತ ಆ ಬಾಕ್ಸ್ ಹಾಗೆ ವಾಪಸ್ ಬರುತ್ತೆ. ಅದಕ್ಕೋಸ್ಕರ ಸೊ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು.